ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇಲ್ಲಿ ಒಂದು ನವಿಲು ನೋಡಿ, ಅಲ್ಲಿ ಕೂತಿದೆ, ಈಗ ಹಾರ್ತದೆ ನೋಡಿ. ಅದು ಹಾರಿ ಹೋಯಿತು. ನಾನಿಲ್ಲಿ ಮಡಕೆ ಕಾಳು ಮತ್ತು ಮಶ್ರೂಮ್ ಸಾಂಬಾರು ಮಾಡುವ ಅಂತ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಮಡಕೆ ಕಾಳನ್ನು. ಅದು ನನಗೆ ಸ್ವಲ್ಪ ಬೇಗ ಆಗಬೇಕಿತ್ತು, ಅದಕ್ಕೋಸ್ಕರ ಮಡಕೆ ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಮತ್ತು ಟೊಮೆಟೊ ಮತ್ತು 3 ಟೊಮೆಟೊ ಹಾಗೆ 1 ಬಟಾಟೆ ಹಾಕಿದೆ. ಆಮೇಲೆ ಇದಕ್ಕೆ ಹುಳಿ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. 3 ಟೊಮೆಟೊ ಹಾಕಿದರೆ ಅದೊಂದು ಟೇಸ್ಟ್ ಬೇರೆಯೇ ಹೋಗ್ತದಲ್ಲ, ಅದಕ್ಕೋಸ್ಕರ. ಮಶ್ರೂಮ್ ಅಂದರೆ ಇದು ಬಟರ್ ಮಶ್ರೂಮ್ ಅಲ್ಲ, ಆಯಿಸ್ಟರ್ ಮಶ್ರೂಮು, ಅದನ್ನು ಹಾಕ್ತಾಯಿದ್ದೇನೆ. ನನಗೆ ಆ ಮಶ್ರೂಮ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅದನ್ನು ನಾನು ಹಾಕ್ತಾಯಿದ್ದೇನೆ. ನಾನು ಚೂರಿಯಲ್ಲಿ ಕಟ್ ಮಾಡೋದು ಕಡಿಮೆ, ಇದರಲ್ಲಿ ಕಟ್ ಮಾಡೋದು ಜಾಸ್ತಿ. ಮಕ್ಕಳಾದರೆ ಚೂರಿಯಲ್ಲಿ, ನನ್ನ ಗಂಡ ಚೂರಿಯಲ್ಲಿ ಕಟ್ ಮಾಡ್ತಾರೆ ತರಕಾರಿಯನ್ನು, ನಾನು ಇದರಲ್ಲಿ ಕಟ್ ಮಾಡೋದು. ಅದು ಟೊಮೆಟೊ ಎಲ್ಲ ನನಗೆ ಅಷ್ಟು ಸಿಗಬಾರ್ದು ಅಂತೇಳಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಮಶ್ರೂಮ್ ನೋಡಿ, ಫ್ರೆಶ್ ಆಗಿ ನನಗೆ ಸಿಕ್ಕಿದ್ದು. 1/4 kg ಪ್ಯಾಕೆಟಿಗೆ 75 ರೂಪಾಯಿ, ಒಟ್ಟು 150 ರೂಪಾಯಿ ಇದ್ದಿದೆ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಇದು. ನನಗೆ ಅದಕ್ಕಿಂತ ಇದು ಇಷ್ಟ, ಬಟರ್ ಮಶ್ರೂಮ್ಗಿಂತ ಇದು ಇಷ್ಟ. ಚೆನ್ನಾಗಿದೆ ನೋಡಿ, ಎಷ್ಟು ಚೆಂದ ಇದೆ, ತುಂಬ ಚೆನ್ನಾಗಿರುತ್ತೆ ಇದು. ಇದಾಗಲ್ಲ, ಅದು ಕದಡಿ ಹೋಗಲ್ಲ ಹಾಗೆ. ಇದಕ್ಕೆ ಮಸಾಲೆಗೆ ನಾನು ಬಾಣಲೆಯನ್ನಿಟ್ಟು ಮೆಣಸು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಕಾಳು ಮೆಣಸೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಈ ಮಶ್ರೂಮ್ಗೆ ಯಾವ ಮಶ್ರೂಮ್ ಮಾಡಿದರೂ ನಾವು ಅದಕ್ಕೆ ಸ್ವಲ್ಪ ಕಾಳು ಮೆಣಸೆಲ್ಲ ಹಾಕಬೇಕು. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ನನಗೆ ಇದು ಆದರೆ ಇಷ್ಟ ಆಗುತ್ತೆ, ಅದು ಸ್ವಲ್ಪ ಹುರಿಬೇಕು ನನಗೆ ಬೆಳ್ಳುಳ್ಳಿಯನ್ನು, ಅದಕ್ಕೋಸ್ಕರ ಹೀಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆ ಸೊಪ್ಪು ಕೂಡ ಅಷ್ಟೇ, ನಾನು ಇದು ಒಗ್ಗರಣೆ ಹಾಕೋದಕ್ಕಿಂತಲೂ ನಾನು ಮಸಾಲೆ ರುಬ್ಬುವಾಗ ಹಾಕಿದರೆ ಒಳ್ಳೆಯದು. ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಕೂದಲ ಇದಕ್ಕೆ ಬೆಳವಣಿಗೆಗೆ, ಕೂದಲು ಕಪ್ಪಾಗೋದಕ್ಕೆ ಎಲ್ಲ ಈ ಒಗ್ಗರಣೆ ಸೊಪ್ಪು ಒಳ್ಳೆಯದು. ಅದು ಮತ್ತು ಟೇಸ್ಟು ಕೂಡ ಕೊಡುತ್ತೆ ಇದು. ನಾನಿಲ್ಲಿ ಇದನ್ನು ಹುರಿಯುವಾಗ ಎಣ್ಣೆ ಹಾಕಲ್ಲ, ಮೆಣಸೆಲ್ಲ ಹುರಿಯುವಾಗ ಎಣ್ಣೆ ಹಾಕೋದಿಲ್ಲ, ಹಾಗೆಯೇ ಹುರಿತಾ ಇದ್ದೇನೆ ನೋಡಿ. ಮತ್ತು ನಾನು ಅದು ಬೇಯಲಿಕ್ಕಿಡುವಾಗ ಮಾತ್ರ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಇಲ್ಲಿ ಕಾಳು ಮೆಣಸು ಹಾಕಿದೆ ನಾನು, ಕಾಳು ಮೆಣಸು ಮತ್ತು ಮೆಂತ್ಯಕಾಳು ಹಾಕಿದೆ. ಇಲ್ಲಿ ಮೆಂತ್ಯಕಾಳು ಕೂಡ ಅಷ್ಟೇ, ಇದನ್ನು ಟೇಸ್ಟ್ ಕೊಡುತ್ತೆ. ನಾವು ಎಲ್ಲ ಇದನ್ನು ಕೆಲವೊಂದು ಇದಕ್ಕೆ ನಾನು ಮೆಂತ್ಯಕಾಳು ಹಾಕೋದಿಲ್ಲ. ಹಾಗೆಯೇ ಕಾಳು ಮೆಣಸು ಕೂಡ ಹಾಕಿ ಕೊತ್ತಂಬರಿ ಹಾಕಿದೆ. ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ. ಕಾಳು ಮೆಣಸು ಇದಕ್ಕೆ ಜಾಸ್ತಿಯಾಗಿ ಮಾತ್ರ ಹಾಕ್ತಾಯಿದ್ದೀನಿ ನಾನು, ಮಶ್ರೂಮಿಗೆ ಮಾತ್ರ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೇನೆ. ನನಗೆ ಇದು ಅಡುಗೆ ಎಲ್ಲ ಬೇಗ ಬೇಗ ಆಗಬೇಕು, ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸಿದಿಲ್ಲದಿದ್ದರೆ ನಾನು ಮಡಿಕೆಯಲ್ಲಿ ಹಾಕಿ ಪಾತ್ರೆಯಲ್ಲಿ ಒಲೆಯಲ್ಲಿ ಇಡ್ತಾಯಿದ್ದೆ. ಅಂದರೆ ನನಗೆ ಸ್ವಲ್ಪ ಬೇಗ ಆಗಬೇಕಂತ ನಾನಿಲ್ಲಿ ಇದನ್ನು ಇಟ್ಟಿದ್ದೇನೆ ಕುಕ್ಕರಲ್ಲಿ. ತೆಂಗಿನಕಾಯಿ ಹಾಕಿದೆ ನಾನಿಲ್ಲಿ. ಕುಕ್ಕರಲ್ಲಿ ಇಟ್ಟರೆ ಬೇಗ ಆಗ್ತದಲ್ಲ, 5 ನಿಮಿಷದಲ್ಲಿ ಆಗ್ತದೆ ಅಂತೇಳಿ ತುಂಬ ಅರ್ಜೆಂಟಲ್ಲಿದ್ದೇನೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ನೋಡಿ ಹುಳಿ ಹಾಕ್ತಾಯಿದ್ದೇನೆ. ಗ್ರೈಂಡರ್ ಮಾಡಿ ಆಯಿತು. ಹಾಗೆ ನಾನು ಇಲ್ಲಿ ದಪ್ಪ ರೊಟ್ಟಿ ಮಾಡ್ತಾಯಿದ್ದೇನೆ. ಇಲ್ಲಿ ನಾವು ಓಡು ರೊಟ್ಟಿ ಅಂತ ಹೇಳ್ತೇವೆ ಇದಕ್ಕೆ, ತುಳು ಭಾಷೆಯಲ್ಲಿ ನಾವು ಹೇಳೋದಾದರೆ ಓಡು ರೊಟ್ಟಿ ಅಂತ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ನಾನು ಒಟ್ರಾಸಿ ದಪ್ಪ ರೊಟ್ಟಿ ಅಂತ ಹೇಳ್ತಾ ಇದ್ದೇನೆ ಇದಕ್ಕೆ. ನಾನು ಒಂದು ಹೆಸರಿಟ್ಟದಷ್ಟೇ. ಕೆಲವರು ಆಪ ಅಂತ ಹೇಳ್ತಾರೆ. ಆಪ ಇದಲ್ಲ, ಅದು ಸ್ವಲ್ಪ ಸ್ಪೂನಲ್ಲಿ ಇದು ಮಾಡಬೇಕು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಯಿತಾ, ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲಿ ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟು ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೇನೆ ನೋಡಿ.
ನಾನು ಜಾಸ್ತಿಯಾಗಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಸಾಂಬಾರು. ಏನು ಮಾಡೋದಿದ್ರು ಒಂದು 5-6 ಇದು ಇದೆ ಮಣ್ಣಿನ ಪಾತ್ರೆ ಇಂಥದ್ದು. ಹಾಗೆ ಒಂದೊಂದು ದಿವಸ ಒಂದೊಂದರಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಒಂದು ತುಂಡು ಶುಂಠಿಯನ್ನು ಹಾಕ್ತಾಯಿದ್ದೀನಿ ಇವಾಗ. ಆಮೇಲೆ ಇದಕ್ಕೆ ನಾನು ಒಂದು ಮಾತ್ರ ಕಾಯಿ ಮೆಣಸನ್ನು ಹಾಕ್ತಾಯಿದ್ದೇನೆ, ಯಾಕೆಂದರೆ ಅಲ್ಲಿ ಕಾಳು ಮೆಣಸು ಹಾಕಿದ್ದೇನಲ್ವ, ಹಾಗೆ ಮೆಣಸು ಕೂಡ ಜಾಸ್ತಿ ಹಾಕಿದ್ದೇನೆ. ಹಾಗೆ ಒಂದು ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಹಾಗೇನೆ ಅರಶಿನ ಕೂಡು ಹಾಕಬೇಕಂತಿದ್ದೆ, ಅದು ಮರ್ತೋಯ್ತು. ಹಾಗೆ ಇವಾಗ ಅರಶಿನ ಪೌಡರು ಇನ್ನು ಹಾಕಬೇಕಷ್ಟೇ, ಅದು ಮರ್ತೋಯ್ತು ನನಗೆ. ಅರಶಿನ ಕೂಡು ಇದೆ, ಈಗ ಅರಶಿನ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಆಯಿತು. ಕುಕ್ಕರಲ್ಲಿಟ್ಟದ್ದು ಒಳ್ಳೆ ಬೆಂದಿದೆ ನೋಡಿ. ಮಡಿಕೆ ಕಾಳು ಎಷ್ಟು ಚೆಂದ ಬೆಂದಿದೆ, 5 ನಿಮಿಷದಲ್ಲಿ ಆಯಿತಲ್ಲ, ಅದಕ್ಕೋಸ್ಕರ ಬೇಗನೆ ಆಯಿತು. ನನಗೆ ಒಂದು ಕಡೆ ಹೋಗಲಿಕ್ಕಿದೆ, ಹಾಗಾಗಿ ಹೀಗೆ ಬೇಗ ಇದರಲ್ಲಿ ಕುಕ್ಕರಲ್ಲಿ ಬೇಯಿಸಿದೆ ನಾನು. ಎಲ್ಲ ಒಟ್ಟಿಗೆ ಹಾಕಿದೆ ನೋಡಿ. ಇಲ್ಲಿ ಮಸಾಲೆಯನ್ನು ಹಾಕ್ತಾಯಿದ್ದೆ ನಾನು. ಸ್ವಲ್ಪ ಕುದಿ ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು. ಹಾಗೆ ಕೊತ್ತಂಬರಿ ಸೊಪ್ಪು ಅದೊಂದು ಟೇಸ್ಟೇ ಬೇರೆ ನೋಡಿ, ಅದನ್ನು ಹಾಕಿದೆ ನಾನು. ಹಾಗೆ ನಾನು ಇಲ್ಲೇ ಇದು ರೆಡಿ ಮಾಡಿಟ್ಟು ಬೇರೆ ಕಡೆ ಹೋಗಿ ಬಂದೆ. ಇದು ಅರ್ಧ ಗಂಟೆಯ ನಂತರ ನಾನು ವಿಡಿಯೋ ಮಾಡೋದು ನೋಡಿ. ಇದು ಸಾಂಬಾರಾಗಿ ಅರ್ಧ ಗಂಟೆಯ ನಂತರ ನೋಡಿ ಎಷ್ಟು ಚೆಂದ ಬಂದಿದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಈ ರೊಟ್ಟಿ ಏನು ಹೇಳ್ತೇವೆ, ದಪ್ಪ ರೊಟ್ಟಿ, ಅದಕ್ಕೆ ಅಂತೂ ಒಳ್ಳೆ ಕಾಂಬಿನೇಷನ್. ಓಕೆ, ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಈ ಮಶ್ರೂಮನ್ನೇ ಮಾಡಿ ಒಳ್ಳೆಯದಾಗುತ್ತೆ.